brother-in-law name is Manjunath. ನನ್ನ ಭಾವ ಅವರ ಅಥವಾ ಅಣ್ಣ ಅವರ ಹೆಸರು ಮಂಜುನಾಥ್. ಮಂಜುನಾಥ್ ಇಲ್ಲಿದ್ದಾರೆ. ಬನ್ನಿ ಮಂಜುನಾಥ್ ಬನ್ನಿ. ಮಂಜುನಾಥ್ ಇಲ್ಲಿದ್ದಾರೆ. You are Manjunath. ನೀವು ಮಂಜುನಾಥ್ ಅಲ್ಲ. But another one Manjunath is here. ಇನ್ನೊಬ್ಬ ಮಂಜುನಾಥ್ ಇಲ್ಲಿದ್ದಾರೆ. ಹಲ್ಲೆಲೂಯಾ. ಜೋರಾಗಿ ಸಪೋರ್ಟ್ ಕರ್ತನಿಗೆ ಸ್ತೋತ್ರ ಮಾಡಿ. ಪ್ರೊಫೆಸರ್, are you doing ministry? ನೀವು ಸೇವೆ ಮಾಡ್ತಾ ಇದ್ದೀರಾ? Yes or no? ചോദിക്കുന്നതിന് മാത്രം ഉത്തരം പറയാതെ പറയണം. ಸೇವೆ ಮಾಡ್ತಾ ಇದ್ದೀರಾ? ಈ ಸಪೋರ್ಟ್. Wait. Only give me answer yes or no. No ministry. No ministry. You are doing job, right? Yes or no? ನೀವು ಕೆಲಸ ಮಾಡ್ತಾ ಇದ್ರಲ್ಲ? Wait. I can see you are driving. ನಾನು ನೋಡ್ತಾ ಇರೋದು ನೀವು ಡ್ರೈವ್ ಮಾಡ್ತಾ ಇರೋದು. I saw. It's not a two-wheeler, it's not a four-wheeler, it's not a heavy vehicle, it's a three-wheeler. ಮೂರು ಚಕ್ರ ಗಾಡಿ. ನಿಜನಾ? ಹೌದು. You have mobile? ಮೊಬೈಲ್ ಇದೆಯಾ? What is your last 4-digit number, 3-digit number your mobile? ನಿಮ್ಮ ಮೊಬೈಲ್ ಸಂಖ್ಯೆ ಲಾಸ್ಟ್ 3 ಸಂಖ್ಯೆಗಳು ಯಾವುದು? Last 3 digits only. 780. What is 491? 491 ಅನ್ನೋ ಸಂಖ್ಯೆ ಯಾವುದು? I saw a vehicle number 491. ಒಂದು ಗಾಡಿಯ ಸಂಖ್ಯೆ 491. ಆಟೋ, ಇವರು ಓಡಿಸುವಂತ ಆಟೋ ಸಂಖ್ಯೆ. I prophesy. Jesus is alive. ಯೇಸು ಸ್ವಾಮಿ ಜೀವಿಸುವ ದೇವರು. You have a son. ನಿಮಗೊಬ್ಬ ಮಗ ಇದ್ದಾನಲ್ಲ? Where is he? ಎಲ್ಲಿ ಮಗ ಎಲ್ಲಿದ್ದಾನೆ? ಮಗ ಓಡು ಬಾ. ಪ್ರಾರ್ಥನೆ ಮಾಡಿ ಎಲ್ಲರೂ. Something happening here. ಈ ಮಗನ ಮೇಲೆ ಏನೋ ದೇವರ I can see an angel of I saw a vision. ಒಂದು ದರ್ಶನ ನಾನು ನೋಡಿದ್ದು. You know, when he is driving a vehicle, ನೀವು ನಿಮ್ಮ ಆಟೋ ಓಡಿಸುವಾಗ, you know, one animal crossed the vehicle. ನಿಮ್ಮ ಗಾಡಿಗೆ ಎದುರಾಗಿ ಒಂದು ಪ್ರಾಣಿ ಬಂತು. Maybe he know, maybe he does not know, but you know, an angel of the Lord suddenly appeared there, then save him. ಅಲ್ಲಿ ಒಂದು ಅಪಘಾತ ಆಗ್ಬೇಕಾಗಿತ್ತು, ಆದ್ರೆ ದೇವ ದೂತನು ಸಡನ್ ಆಗಿ ಅಲ್ಲಿ ಹಿಡಿದು ಬಂದು ಅದ್ಭುತ ಮಾಡಿ ಕಾಪಾಡಿರೋದನ್ನ ದೇವರು ತೋರಿಸ್ತಾರೆ. ನಾಯಿ ಅಡ್ಡ ಬಂದು a dog came. Dog suddenly came. Can he? ಕೆಳಗಡೆ ಬಂದು ಆಟ ಎತ್ತು ಬಿಡ್ಬೇಕಾಗಿತ್ತು ಅಂತ ದೇವ್ರ ಕಾಪಾಡಿ ಹಂಗೆ ಕೆಳಗೆ ಹತ್ಕೊಂಡು ದೇವರ ಆತ್ಮಲ್ಲಿ ಹೇಳ್ತಾ ಇರೋದು, ದೊಡ್ಡ ದೇವದೂತರ ಕಾರ್ಯಗಳು ನಿಮ್ಮ ಕುಟುಂಬದಲ್ಲಿ ಜರುಗ್ತಾ ಇದ್ದಾವೆ. ಮತ್ತು ದೇವರ ಆತ್ಮಲ್ಲಿ ಹೇಳ್ತಾ ಇರೋದು, ನೀವು ಫುಲ್ ಟೈಮ್ ಮಿನಿಸ್ಟ್ರಿಗಾಗಿರ್ತಕ್ಕಂಥ ಒಂದು ಕುಟುಂಬ. ದೇವರು ನಿಮ್ಮನ್ನ ಸೇವೆಗಾಗಿ ಬೇರ್ಪಡಿಸ್ತಾರೆ. ನೀವು ಕುಟುಂಬವಾಗಿ ಸೇವೆ ಮಾಡ್ತೀರಿ. ದೇವರ ಆತ್ಮ ಹೇಳ್ತಾ ಇರೋದು, ಈ ಮಗನನ್ನ ದೇವರು ಸೇವೆಯಲ್ಲಿ ಉಪಯೋಗಿಸ್ತಾರೆ. ಈ ಮಗನನ್ನ ನೀವು ಸೇವೆ ಕೊಡಬೇಕು. I saw it was, you know, it will be a major accident. ಅದೊಂದು ದೊಡ್ಡ ಅಪಘಾತ ಆಗ್ಬೇಕಾಗಿತ್ತು. But only the grace of God saved him. ಆದ್ರೆ ದೇವರ ಕೃಪೆ ನಿಮ್ಮನ್ನು ಕಾಪಾಡಿದೆ. 13 ಜನ ಇದ್ರು ಆಟೋದಾಗೆ. ಅದು ಉಲ್ಟಾ ಆಗ್ಬೇಕಾಗಿತ್ತು ನಾಯಿ. ಆಟೋದಾಗೆ ಅದು ಉಲ್ಟಾ ಆಗ್ಬೇಕಾಗಿತ್ತು ನಾಯಿ ಬಂದು. ಆದ್ರೆ ದೇವ್ರ ಕಾಪಾಡಿ ಅವತ್ತು ಏನು ಪ್ರಾಬ್ಲಮ್ ಆಗಿಲ್ಲ. ದೇವ್ರ ಕಾಪಾಡಿ. There were actually 13 people in the auto. KA 40491. ನಿಮ್ಮ ಆಟೋ ನಂಬರ್. I prophesy over you. ನಾನು ನಿಮ್ಮ ಮೇಲೆ ಪ್ರವಾದಿಸ್ತಾ ಇದ್ದೇನೆ. I prophesy over you. ನಾನು ನಿಮ್ಮ ಮೇಲೆ ಪ್ರವಾದಿಸ್ತಾ ಇದ್ದೇನೆ. Angel is going to coming in your life. ನಿಮ್ಮ ಜೀವಿತದಲ್ಲಿ ಕೂಡ ದೇವದೂತ ಇಳಿದು ಬಂದು ಕಾರ್ಯ ಮಾಡಲಿಕ್ಕಿದ್ದಾರೆ. ദൈവദൂതന്മാരുടെ വിടുതലുകൾ നടക്കാൻ പോകുന്നു.